ಸುಪ್ರೀಂ ಕೋರ್ಟ್ನಲ್ಲಿ ಆರೋಪಿ ಪವಿತ್ರ ಗೌಡಗೆ ಮತ್ತೊಮ್ಮೆ ಶಾಕ್ ಸಿಕ್ಕಿದೆ. ಹಿನ್ನಡೆಯಾಗಿದೆ. ಬೇಲ್ ಅರ್ಜಿ ಪುನರ್ ಪರಿಶೀಲಿಸಲು ಸಲ್ಲಿಸಿದ್ದಂಥ ಅರ್ಜಿಯನ್ನೇ ಈಗ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಬೇಲ್ ನೀಡಿ ಅಂತ ಆರೋಪಿ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಆ ಅರ್ಜಿ ವಜಾ ಆಗಿದೆ. ನ್ಯಾಯಮೂರ್ತಿ ಪರ್ದಿವಾಲ್, ನ್ಯಾಯಮೂರ್ತಿ ಮಹದೇವನ್ ಪೀಠದಲ್ಲಿ ವಿಚಾರಣೆ ಆಗಿತ್ತು. ತೀರ್ಪು ದಾಖಲೆಗಳನ್ನು ಪುನರ್ ಪರಿಶೀಲಿಸಿದ್ದೇವೆ ಅಂತ ಹೇಳಿದೆ ಪೀಠ. ಪುನರ್ ಪರಿಶೀಲನೆ ಅರ್ಜಿಯನ್ನು ವಜಾ ಮಾಡಿ ಆದೇಶವನ್ನು ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ನನಗೆ ಬೇಲ್ ನೀಡಿ, ಜಾಮೀನನ್ನು ನೀಡಿ, ಪುನರ್ ಪರಿಶೀಲನೆ ಮಾಡಿ ನನ್ನ ಬೇಲ್ ಅಪ್ಲಿಕೇಶನ್ ಅಂತ ಒಂದು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದೀಗ ವಜಾ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ, ಮತ್ತೊಮ್ಮೆ ಪವಿತ್ರ ಗೌಡಗೆ ಹಿನ್ನಡೆ. ಬೇಲ್ ಅರ್ಜಿ ಪುನರ್ ಪರಿಶೀಲನೆ ಮಾಡಿ ಅಂತ ಸಲ್ಲಿಸಿದಂಥ ಅರ್ಜಿ ಈಗ ವಜಾ ಆಗಿದೆ. ಮಧುಸೂದನ್, ಇವತ್ತು ಏನಂದ್ರೆ ಅರ್ಜಿ ವಿಚಾರಣೆಯನ್ನು ಕೈಗೊಂಡಿರುವಂತಹ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಪರ್ದಿವಾಲ್ ನೇತೃತ್ವದ ದ್ವಿಸದಸ್ಯದ ಪೀಠದಲ್ಲಿ ಏನಂದ್ರೆ ಅರ್ಜಿ ವಿಚಾರಣೆ ಬರುತ್ತೆ. ಮೊನ್ನೆ ಸಲ್ಲಿಸಿದ್ರು, ಅಂದ್ರೆ ಕಳೆದ ಸೋಮವಾರ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆಯನ್ನ ಇವತ್ತು ಕೈಗೆತ್ತಿಕೊಂಡು ಅಲ್ಲಿ ಏನಂದ್ರೆ ಯಾವುದೇ ಕಾರಣಕ್ಕೂ ಸಹ ಪುನರ್ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲವೂ ಸಹಿತ ದಾಖಲೆಗಳನ್ನ ನೋಡಿದೀವಿ, ಎವಿಡೆನ್ಸ್ ಗಳನ್ನ ನೋಡಿದೀವಿ, ಹಾಗಾಗಿ ಪುನರ್ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಈಗ ಈ ಮೂಲಕವಾಗಿ ಮತ್ತೆ ಪವಿತ್ರ ಗೌಡಗೆ ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಜೈಲಿನಲ್ಲಿ ಇರಬೇಕಾದಂತಹ ಅನಿವಾರ್ಯತೆ. ಮತ್ತೆ ಇಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಪವಿತ್ರ ಗೌಡ ಏನೆಲ್ಲಾ ವಿಚಾರವಾಗಿ ಮನವಿಯನ್ನು ಮಾಡ್ಕೊಂಡಿದ್ರು ಆ ಅರ್ಜಿಯಲ್ಲಿ ಅಂತ ನೋಡ್ತಾ ಹೋದ್ರೆ, ನಾವು ಜಾಮೀನು ತೀರ್ಪು ಏನು ಹಿಂದೆ ಕೊಟ್ಟಿದ್ರಲ್ಲ ಅದನ್ನ ಪುನರ್ ಪರಿಶೀಲನೆ ಮಾಡಿ, ಜೊತೆಗೆ ನಾನು ಸಿಂಗಲ್ ಪೇರೆಂಟ್ ಆಗಿದ್ದೀನಿ, ನನಗೆ ಒಬ್ಳು ಮಗಳಿದ್ದಾಳೆ, ಅವಳು SSLC ಓದ್ತಾ ಇದ್ದಾಳೆ, ಹಾಗಾಗಿ ಅವಳ ಓದುವಿಕೆಯ ವಿಚಾರವಾಗಿ ನನಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅವಳ ಜೀವನದಲ್ಲೂ ಸಹಿತ ಅದು ಬಹಳಷ್ಟು ಮಹತ್ವದಂತಹ ಘಟ್ಟ ಆಗಿರುವಂತಹ ಕಾರಣಕ್ಕಾಗಿ ಇದನ್ನ ಪರಿಗಣಿಸಬೇಕು ಅಂತ ಹೇಳ್ತಾರೆ. ಮತ್ತು ಅದರ ಜೊತೆಗೆ ನನಗೆ ವಯಸ್ಸಾಗಿರುವಂತಹ ಪೋಷಕರಿದ್ದಾರೆ ಮನೆಯಲ್ಲಿ, ಅದರ ಜೊತೆಗೆ ಕೊಲೆ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಪಾತ್ರ ಇಲ್ಲ, ಹಾಗಾಗಿ ಜಾಮೀನು ಅರ್ಜಿಯನ್ನ ಪುನರ್ ಪರಿಶೀಲನೆ ಮಾಡಿ ಅಂತ ಫುಲ್ ಡಿಟೇಲ್ ಆಗಿ ಮೆನ್ಷನ್ ಮಾಡಿದ್ರು. ಆದ್ರೆ ಕೋರ್ಟ್ ಮಾತ್ರ ಇದನ್ನ ತಿರಸ್ಕಾರವನ್ನ ಮಾಡಿ ಅರ್ಜಿಯನ್ನ ವಜಾ ಮಾಡುವಂತಹ ಕೆಲಸವನ್ನ ಮಾಡಿದೆ. ಈ ಮೂಲಕವಾಗಿ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ಳಲಾಗಿತ್ತು ಪವಿತ್ರ ಗೌಡ. ಮತ್ತೆ ಏನಂದ್ರೆ ನನಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರೂ ಚಾನ್ಸ್ ಸಿಗಬಹುದಾ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಆ ಎಕ್ಸ್ಪೆಕ್ಟೇಷನ್ ಈಗ ಮತ್ತೇನಂದ್ರೆ ಅವಕಾಶ ಸಿಗದೇ ಇರೋ ರೀತಿಯಲ್ಲಿ ಆಗಿದೆ. ಆ ಮೂಲಕವಾಗಿ ಈಗ ಪವಿತ್ರ ಗೌಡರು ಜೈಲಿನಲ್ಲಿ ಇರಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಇರುವಂತದ್ದು. ಮಧುಸೂದನ್, ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.